ಇವ್ರು 35,000 ಕೋಟಿ ಇವರು ಕೊಟ್ಟರು ಕೂಡ ಎಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದಾರೆ? ಇದಕ್ಕಿದ್ರೆ ಅದಕ್ಕಿಲ್ಲ, ಅದಕ್ಕಿದ್ರೆ ಇದಕ್ಕಿಲ್ಲ. ಅವ್ರಿಗೆ 35 ಲಕ್ಷ ಕೊಟ್ಟಕ್ಕೆ ಅವ್ರಿಗೆ ಕಮ್ಮಿ, ಇವ್ರಿಗೆ 35,000 ಕೋಟಿ ಇವ್ರಿಗೆ ಕಮ್ಮಿ. ಗೌರ್ಮೆಂಟ್ ಸಪೋರ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಅದು ಬಿಟ್ಟು ತಗೊಳ್ಳೋದು ತಿನ್ನೋದು ಬೈಯೋದು ಅಂದರೆ ಅದು ಯಾವ ಲೆಕ್ಕಾಚಾರ ಬರ್ತದೆ? ಅದು ನೀವು ಓವರ್ ಆಲ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಲ್ವಾ? ಇಲ್ದಿದ್ರೆ ಬೇರೆ ದೇಶಗಳೆಲ್ಲ ಯಾತಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ? ಬೇರೆ ದೇಶಗಳೆಲ್ಲ ಅಪ್ರಿಷಿಯೇಟ್ ಮಾಡಬೇಕಾದ್ರೆ ಅವ್ರೇನು ಎಡ್ರಾ? ಈ ದೊಡ್ಡ ರೋಡ್ಗಳೆಲ್ಲ ಮಾಡ್ತಾ ಇದ್ದಾರೆ. ಯಾರು ಓಡಾಡಲಿಕ್ಕೆ? ದೊಡ್ಡ ಶ್ರೀಮಂತರು ಓಡಾಡಲಿಕ್ಕೆ. ಬಡವ್ರಿಗೆ ಏನು ಯೂಸ್ ಇದೆ ಅದರಿಂದ? ಸರ್, 2024ರಲ್ಲಿ ಸರ್ಕಾರದ ಕಡೆಯಿಂದ ಆದಂಥ ಒಳ್ಳೆ ಕೆಲಸಗಳಿರ್ಬೋದು, ಕೆಟ್ಟ ಕೆಲಸಗಳಿರ್ಬೋದು, ಯಾವ್ಯಾವುದು ಅಂತ ಹೇಳ್ತೀರಾ? ಈ ಕೆಲಸಗಳು ಗೌರ್ಮೆಂಟ್ ಈಗ ಮಾಡ್ತಾ ಇರೋದೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಆಗ್ತಾ ಇರೋದನ್ನೇ ಕೆಟ್ಟದಾಗಿ ಭಾವಿಸ್ತಾ ಇದ್ದಾರೆ. ಕೆಲವರು ಎಲ್ಲರೂ ಫೆಸಿಲಿಟಿಗಳು ತಗೊಳ್ತಾ ಇದ್ದಾರೆ, ಎಲ್ಲ ಫೆಸಿಲಿಟಿನೂ ತಗೊಳ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ಲು ಮತ್ತು ಈ ಕೆಲವರು ಬಡವರಿಗೆ 2,000 ರೂಪಾಯಿ ಕೊಡ್ತಾ ಇರೋದು ಮತ್ತು ರೇಷನ್ದು, ಇನ್ನು ಕೆಲವೆಲ್ಲನೂ ಇದು ಬಸ್ಸು ಎಲ್ಲ ಒಳ್ಳೆ ಉಪಯೋಗ ತಗೊಳ್ತಾ ಇದ್ದಾರೆ. ಆದರೆ ತಗೊಂಡು ಅವರೇ ಕೆಟ್ಟದಾಗಿ ಮಾತಾಡ್ತಾರೆ. ತಗೊಳ್ತಾ ಇದ್ದಾರೆ, ಬೈತಾ ಇದ್ದಾರೆ. ಇದು ಯಾವ ಇವಾಗ ಬೇಡ ಅಂದವರು ಸುಮ್ಮನೆ ಇದ್ಬಿಡ್ಬೇಕು ಇಲ್ವಾ? ಇವಾಗ ನಾವು ಬೇಡಪ್ಪ, ನಮಗೆ ಎಲೆಕ್ಟ್ರಿಕಲ್ ಕೊಡ್ತಾಯಿದ್ದಾರೆ, ಅದು ಬೇಡ, ನಮ್ಮಷ್ಟು ನಾವು ಇದು ಬಿಡಬೇಕು. ಅವರೇನು ಬರೆದು ಕೊಡ್ತಾ ಇಲ್ಲ ತಗೊಳ್ಳಿ ಅಂತ. ಮತ್ತು 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಅದು ಅಷ್ಟೇ. ಅವ್ರಿಗೆ ಬೇಡವಾ, ಸುಮ್ಮನೆ ಇದ್ಬಿಡಿ. ಬಡವ್ರು ಯಾರಿಗೂ ಅವ್ರು ಬೇಕಾಗಿರೋದು ತಗೊಳ್ಳಿ, ಅವ್ರಿಗೆ ಒಳ್ಳೇದಾಗಲಿ. ಈ ಬಸ್ನವ್ರೇ ಅಷ್ಟೇ ಹೋಗ್ತಾ ಇದ್ದಾರಲ್ಲ, ಎಲ್ಲ ದೊಡ್ಡ ಹಣವಂತರೇ ಹೋಗ್ತಾ ಇದ್ದಾರೆ. ಅವ್ರು ಮಾತ್ರ ಬೈಕ್ ಕೊಡ್ತಾ ಇದ್ದಾರೆ. ಯಾಕೆ ನಮಗೆ ಕೊಡಿ ಅಂತ ಹೇಳಿದ್ರಾ? ಯಾಕೆ ಕೊಟ್ರಿ ಅಂತ ಕೇಳ್ತಾರೆ. ಬಡವ್ರಿಗಾಗಿ ಕೊಟ್ಟಿರೋದು, ಬಡವ್ರು ಉಪಯೋಗಿಸ್ಕೊಳ್ಳಿ. ಬಳಗಾರಲ್ಲ, ದುಡ್ಡಿನವರಲ್ಲನೋ ಯಾಕೆ ಅದನ್ನು ತಗೊಳ್ಳೋದು ಮತ್ತು ಗೌರ್ಮೆಂಟ್ನ ಬೈಯೋದಂದರೆ ಅದು ಯಾವ ಥರ ಮೇಡಮ್? ಅದು ನನಗೆ ಇಡಿಸ್ಲಿಲ್ಲ. ನೀವು ತಗೊಳ್ತೀರಾ, ಸುಮ್ಮನೆ ಇರಿ, ಸಪೋರ್ಟ್ ಮಾಡಿ. ಇನ್ನು ಗೌರ್ಮೆಂಟ್ ಸಪೋರ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಅದು ಬಿಟ್ಟು ತಗೊಳ್ಳೋದು ತಿನ್ನೋದು ಬೈಯೋದು ಅಂದರೆ ಅದು ಯಾವ ಲೆಕ್ಕಾಚಾರ ಬರ್ತದೆ? ಅದು ನಾನು ಇಡಿಸ್ಲಿಲ್ಲ. ಇನ್ನೂ ಸಪೋರ್ಟ್ ಮಾಡಿ ಗೌರ್ಮೆಂಟಿಗೆ. ಇದು ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಕಾಲು ಎಳಿತಾ ಇದ್ರೆ ಎಲ್ಲಿ ಆಗುತ್ತೆ? ಅದು ನಾನೇ ಇಡಿಸಲಿಲ್ಲ. ಅದೊಂದು. ಮತ್ತು ಮುಂದಕ್ಕೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ಇದಿದೆ. ಆದರೆ ಜನ ಸಪೋರ್ಟ್ ಕೊಟ್ಟರೆ ಮಾಡ್ಬೋದು ಅಷ್ಟೇ. 2024ರಲ್ಲಿ ಮರೆಯೋಕ್ಕಾಗದಿರೋ ಘಟನೆ ಅಂತಂದರೆ ಯಾವುದು ಅಂತ? ಮರೆಯೋಕ್ಕಾಗದಿರೋ ಘಟನೆಗಳು ಮರ್ತು ಬಿಟ್ಟಿದ್ದೀರಿ ಯಾವುದು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಕೆಲವೆಲ್ಲ ಆಕ್ಸಿಡೆಂಟ್ಗಳಾಗಿದ್ದಾವಲ್ಲ, ಅವೆಲ್ಲ ತಿಳ್ಕೊಂಡ್ರೆ ಭಾರಿ ಬೇಜಾರಾಗ್ತದೆ. ಆರ್ಮಿ ಅವ್ರದ್ದು ಇದು ಅವೆಲ್ಲ ಇದ್ದಾವೆ, ಅವೆಲ್ಲ ಮರ್ತು ಬಿಟ್ಟಿದ್ದೀವಿ. ಸುಮಾರು ಆಗಿದೆ, ಅದು ನೆನಪು ಬರ್ತಾ ಇಲ್ಲ. 25ಕ್ಕೆ ಸರ್ಕಾರದ ಕಡೆಯಿಂದ ಏನು ನಿರೀಕ್ಷೆ ಮಾಡ್ತಿದ್ದೀರಾ ಸರ್? ಒಳ್ಳೇದಾಗ್ಬೋದು ಅಂತ ನಾನು ನಂಬ್ಕೊಂಡಿದ್ದೀನಿ ಅಷ್ಟೇ. ಇವಾಗೇನಾದ್ರೂ ಮುಂದೆ ವರ್ಷಕ್ಕೆ ಇವೆಲ್ಲ ಹಿಂದದ್ದೆಲ್ಲ ಮರೆತು ಇದು ಗ್ಯಾರಂಟಿಗಳ ತೆಗೆದಾಕ್ಬಿಟ್ಟು ಡೆವಲಪ್ಮೆಂಟ್ ಮಾಡಿ ಪ್ರಾಬ್ಲಮ್ ಇಲ್ಲ ರೀ. ಅದಕ್ಕೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸಪೋರ್ಟ್ ಕೊಟ್ಟರೆ ಎಲ್ಲ ಆಗುತ್ತೆ. ಏನು ಗ್ಯಾರಂಟಿ? ಇವಾಗ ನೋಡಿ ನಾನು ಒಂದು ಮಾತು ಹೇಳ್ತೀನಿ. ನಮ್ಮ ಈಗ ಕರ್ನಾಟಕ ಗೌರ್ಮೆಂಟ್ನಿಂದ 55,000 ಕೋಟಿ ಈ ಗ್ಯಾರಂಟಿಗಳು ಕೊಡ್ತಾ ಇದ್ದಾರಂತೆ. ನಮ್ಮ ಕರ್ನಾಟಕ ಗೌರ್ಮೆಂಟಿಂದ ವರ್ಷಕ್ಕೆ 55,000 ಕೋಟಿ ಕೊಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ನವರು 35 ಲಕ್ಷ ಕೋಟಿ ಇವರಿಗೆ ಮನ್ನಾ ಮಾಡಿದಾರಂತೆ. ಯಾರಿಗೆ? ದೊಡ್ಡ ಶ್ರೀಮಂತರಿಗೆ. ಖಾಲಿ ಒಂದು 30-40 ಜನಕ್ಕೆ ಒಳಗಡೆ 35 ಲಕ್ಷ ಕೋಟಿ ಖರ್ಚು ಮಾಡಿದಾರಂತೆ. ಏನೋ ಅವ್ರಿಗೆ ಫ್ರೀ ಕೊಡ್ತಾ ಇದ್ದಾರಂತೆ. ಇವಾಗ 35 ಲಕ್ಷ ಕೋಟಿನಲ್ಲೇ ನಮ್ಮ ಗೌರ್ಮೆಂಟ್ ಮಾಡ್ತಾ ಇರೋದು, ಕರ್ನಾಟಕ ಗೌರ್ಮೆಂಟ್ ಯಾವ ಲೆಕ್ಕಕ್ಕೆ ಬರಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರು 35,000 ಕೋಟಿ ಇವರು ಕೊಟ್ಟರು ಕೂಡ ಎಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದಾರೆ? ಇದಕ್ಕಿದ್ರೆ ಅದಕ್ಕಿಲ್ಲ, ಅದಕ್ಕಿದ್ರೆ ಇದಕ್ಕಿಲ್ಲ. ಅವ್ರಿಗೆ 35 ಲಕ್ಷ ಕೊಟ್ಟಕ್ಕೆ ಅವ್ರಿಗೆ ಕಮ್ಮಿ, ಇವ್ರಿಗೆ 35,000 ಕೋಟಿ ಇವ್ರಿಗೆ ಕಮ್ಮಿ. ಈ ಥರದ್ದು ಏನು ಮಾಡೋಕ್ಕಾಗ್ತದೆ? ಫಸ್ಟ್ ಗ್ಯಾರಂಟಿಗಳು ತೆಗೆದುಬಿಟ್ಟು ಜನಗಳು ಸೋಮಾರಿತನ ಕಳಿಸೋ ಬದಲು ಕೆಲಸ ಮಾಡೋ ರೀತಿಯಲ್ಲಿ ಕಳಿಸಿ. ಈಗ 35,000 ಕೋಟಿ ಇದೆಯಲ್ಲ, ಲಕ್ಷ ಕೋಟಿ, ಈ 50,000 ಕೋಟಿ ಲೆಕ್ಕಕ್ಕೆ ಇಲ್ಲದೆ ಇರ್ಬೋದು. ಹೌದು, ತಪ್ಪೆಲ್ಲ ಮಾಡ್ತಾ ಇರೋದು. ಜನಗಳನ್ನ ನೀವು 35,000 ಕೋಟಿ ಮಾಡಿದ್ರು, ಸಹಾಯ ಮಾಡಿದ್ರು ಕೂಡ ಜನಗಳು ಮೊದಲು ಈಗಲೂ ಸೋಮಾರಿತನ ಆಗಿದ್ದಾರೆ ಹೊರತು ಆಕ್ಟಿವ್ ಎಲ್ಲಿದ್ದಾರೆ ತೋರಿಸಿ.
35 ಲಕ್ಷ ಕೋಟಿಗೆ ಎಂತೆಂಥ ಪ್ರಾಜೆಕ್ಟ್ಗಳು ಮಾಡ್ಬೋದು. ಅವ್ರನ್ನು ಕೇಳಿ, ಯಾರು ಬೇಡ ಅಂತ ಹೇಳಿ, ಅವ್ರನ್ನ ಕೇಳಿಬಿಡೋದು ನಾವು ಹೇಳಿಲ್ಲ ಸರ್. ಅವ್ರ ತಪ್ಪನ್ನು ನೀವು ಕೇಳಿ, ತಪ್ಪೇನಿಲ್ಲ. ಅಷ್ಟು ಲಕ್ಷ ಕೋಟಿಗಳು ನಮಗೆ ಒಂದು 10 ಲಕ್ಷ ಕೋಟಿ ಖರ್ಚು ಮಾಡಿದ್ರೆ ಎಷ್ಟು ದೊಡ್ಡ ದೊಡ್ಡ ಡ್ಯಾಮ್ಗಳೆಲ್ಲ ಮಾಡ್ಬೋದು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೋದು, ಇಂಡಸ್ಟ್ರೀಸ್ ಮಾಡ್ಬೋದು, ಜನರಿಗೆ ಎಲ್ಲನೂ ಒಳ್ಳೆ ಜಾಬ್ಗಳು ಕೊಡ್ಬೋದು. ಅದು ಬಿಟ್ಬಿಟ್ಟು ಯಾರಿಗೋ ತಗೊಂಡು ದುಡ್ಡು ಕೊಟ್ಬಿಟ್ರೆ ಏನು ಉಪಯೋಗ ಅದರಿಂದ ನಮಗೆ? ಈ ದೊಡ್ಡ ದೊಡ್ಡ ರೋಡ್ಗಳೆಲ್ಲ ಮಾಡ್ತಾಯಿದ್ದಾರೆ. ಯಾರು ಓಡಾಡಲಿಕ್ಕೆ? ದೊಡ್ಡ ದೊಡ್ಡ ಶ್ರೀಮಂತರು ಓಡಾಡಲಿಕ್ಕೆ. ಬಡವ್ರಿಗೆ ಏನು ಯೂಸ್ ಇದೆ ಅದರಿಂದ? ಇವಾಗ ಏರ್ಪೋರ್ಟ್ಗಳು ಮಾಡ್ತಾಯಿದ್ದಾರೆ. ಯಾರಿಗೆ ಏರ್ಪೋರ್ಟ್ಗಳು ಮಾಡ್ತಾಯಿದ್ದಾರೆ? ಈ ಮಿನಿಸ್ಟ್ರುಗಳು, ದೊಡ್ಡ ದೊಡ್ಡ ಶ್ರೀಮಂತರು ಹೋಗಿ ಇಳಿಲಿಕ್ಕೆ ತಾನೇ ಅದು. ಯಾರಿಗೆ ಅದು ಉಪಯೋಗ ಇದೆ? ಏನು ಉಪಯೋಗ ಇಲ್ಲ. ಅದೇ ನೀವು ಅಷ್ಟು ಕೋಟಿಗಳು ಹಾಕಿ ಒಂದು ಡ್ಯಾಮ್ ಮಾಡಿ, ಒಂದು ಡ್ಯಾಮ್ ಆದರೂ ಮಾಡಿದ್ದೀರಾ? 10 ವರ್ಷಗಳಿಂದ ನೀವು ಬಂದು ಒಂದೇ ಒಂದು ಡ್ಯಾಮ್, ಸಿಂಪಲ್ ಡ್ಯಾಮ್. ಡ್ಯಾಮ್ ಎಲ್ಲ ಸರ್ ನೀವು ನೋಡ್ಬೇಕಾಗಿರೋದು, ನೀವು ಓವರ್ ಆಲ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಲ್ವಾ? ಇಲ್ದಿದ್ರೆ ಬೇರೆ ದೇಶಗಳೆಲ್ಲ ಯಾತಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ? ಬೇರೆ ದೇಶಗಳೆಲ್ಲ ಅಪ್ರಿಷಿಯೇಟ್ ಮಾಡಬೇಕಾದ್ರೆ ಅವ್ರೇನು ಎಡ್ರಾ? ಮಾಡಲಿ, ಎಷ್ಟು ಬೇಕೋ ಅಷ್ಟು ಮಾಡಬೇಕು. ನೀವು ಬೇರೆ ಏರ್ಪೋರ್ಟ್ಗಳು, ರೋಡ್ಗಳೇ ಮಾಡ್ಕೊಂಡು ಹೋಗ್ತಾ ಇದ್ರೆ, ಬೇರೆ ಓಡಾಡ್ಲಿಕ್ಕಿದ್ರೆ ನಮ್ಗೆ ಏನು ತಿಂದ್ರಿಗೆ ಅಲ್ಲಿ ಇಲ್ಲ ಅಂದರೆ ಜನರಿಗೆ ಅಲ್ಲಿ ಕೆಲಸಗಳೇ ಮಾಡ್ಲಿಕ್ಕೆ ಕೆಲಸಗಳಿಲ್ಲ. ಸಾಯ್ತಾ ಇದ್ದಾರೆ ಜನ. ನೀವು ರೋಡ್ಗಳಲ್ಲಿ ದೊಡ್ಡ ರೋಡ್ಗಳು ಹಾಕ್ಕೊಂಡು ದೊಡ್ಡವರು ಓಡಾಡ್ಕೊಂಡಿದ್ರೆ ಏನು ಪ್ರಯೋಜನ? ಅದು ಗೌರ್ಮೆಂಟ್ ಬಡ್ಜೆಟ್ ಅಲೋಕೇಶನ್ ಸ್ಟೇಟ್ಸ್ಗೆ ಮಾಡಿದ್ರೆ ಆ ಸ್ಟೇಟ್ಸ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಇದು ಸುಮ್ಮನೆ ಫಂಡ್ ಕೊಡೋಕ್ಕಾಗತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವರು? ಇವರು ಮಾಡಿ ತೋರಿಸ್ಲಿ, ಕೊಡದೇ ಇದ್ರೆ ಅವ್ರನ್ನ ಕೇಳಲಿ. ಈಗ ಅವ್ರು 1,00,000 ಕೋಟಿ ತಿಂದಾಕಿದ್ರಂತಲ್ಲ, ಅವ್ರನ್ನ ಪ್ರಶ್ನೆ ಮಾಡಲಿ, ಯಾರು ಬೇಡ ಅಂತಾರೆ? Beat Plus Karnataka.